ನಮಸ್ಕಾರ. ಪ್ರಿಯ ವಿದ್ಯಾರ್ಥಿನಿಯರೇ, ಇವತ್ತಿನ ಆನ್ಲೈನ್ ಕ್ಲಾಸಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈಗಾಗಲೇ ಪದ್ಯ, ಗದ್ಯ ಮತ್ತು ದೀರ್ಘಗದ್ಯ ಇವೆಲ್ಲವೂ ಕೂಡ ಮುಗಿದಿರುವಂಥದ್ದು. ಈಗಾಗಲೇ ನಾಟಕನೂ ಕೂಡ, ಅಂದರೆ ದೀರ್ಘಗದ್ಯ ಕೃಷ್ಣೇಗೌಡನ ಆನೆಯೂ ಕೂಡ, ಅದು ಕೂಡ ಸಂಪೂರ್ಣ ಮುಗಿದಿರುವಂಥದ್ದು. ತದನಂತರ ಈ ಪದ್ಯ, ಗದ್ಯ ಮತ್ತು ದೀರ್ಘಗದ್ಯದ ಮೇಲೆ ಭಾಷಾಭ್ಯಾಸ ಕೂಡ ಇರ್ತದೆ. ಭಾಷಾಭ್ಯಾಸ ಪ್ರಮುಖವಾಗಿ ನಿಮಗೆ 25 ಅಂಕದ್ದು ಪರೀಕ್ಷೆಗೆ ಬರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಿಮಗೆ ಭಾವಾರ್ಥ ರಚನೆ ಕೂಡ ಇರ್ತದೆ. ಅದು ಪದ್ಯ ಭಾಗದಿಂದ, ಅದು 5 ಅಂಕ. ಅದಕ್ಕೆ ಹೇಗೆ ಪದ್ಯದ ಭಾವಾರ್ಥವನ್ನು, ಅದು ಹಳೆಗನ್ನಡದ ಪದ್ಯ ಆಗಿರ್ಬೋದು ಮತ್ತು ನಡುಗನ್ನಡದ ಪದ್ಯ ಆಗಿರ್ಬೋದು ಅಥವಾ ಹೊಸಗನ್ನಡ ಸಾಹಿತ್ಯದ ಪದ್ಯ ಆಗಿರ್ಬೋದು, 2 ಪದ್ಯಗಳನ್ನು ಕೊಡ್ತಾರೆ. ಅದರಲ್ಲಿ ನೀವು ಒಂದು ಪದ್ಯದ ಸಾರಾಂಶವನ್ನು ಬರೀಬೇಕಾಗ್ತದೆ. ಹೀಗಾಗಿ ಇಲ್ಲಿ ನಿಮಗೆ ಭಾಷಾಭ್ಯಾಸ ಪ್ರಮುಖವಾಗಿ ನಿಮಗೆ ಅಲ್ಲಿ ಕವಿ ಮತ್ತು ಪದ್ಯ, ಗದ್ಯ, ದೀರ್ಘಗದ್ಯ ಇವೆಲ್ಲವುಗಳಿಂದ ಅಲ್ಲಿ ಏನಂದರೆ ತತ್ಸಮ ತತ್ವವಾಗಿರ್ಬೋದು, ವಿಭಕ್ತಿ ಪ್ರತ್ಯಯ ಆಗಿರ್ಬೋದು, ನಾನಾರ್ಥ ಆಗಿರ್ಬೋದು, ಸಮನಾರ್ಥ ಆಗಿರ್ಬೋದು, ಇವೆಲ್ಲವೂ ಕೂಡ ಭಾಷಾಭ್ಯಾಸದೊಳಗೆ ಕೇಳುವಂಥದ್ದು. ಜೊತೆಗೆ ಪತ್ರಲೇಖನ ಇರ್ತದೆ, ಪ್ರಬಂಧ ಬರೆಯುವಂಥದ್ದು ಮತ್ತು ಗಾದೆ. ಇಲ್ಲಿ ಗಾದೆ ಕೂಡ 2 ಕೇಳಿರ್ತಾರೆ. ಅದರಲ್ಲಿ ಒಂದು ಮಾತ್ರ ಗಾದೆ ವಿಸ್ತರಣೆ ಮಾಡಬೇಕಾಗ್ತದೆ, ಬರೀಬೇಕಾಗ್ತದೆ. ಅದಕ್ಕೆ ಗಾದೆಗೆ 4 ಅಂಕ, ಒಂದಕ್ಕೆ 2 ಕೇಳಿರುವಂಥದ್ದು, ಒಂದು ಮಾತ್ರ ಬಿಡಿಸ್ಬೇಕು ಗಾದೆ. ಹಾಗೆ ಪ್ರಬಂಧನೂ ಕೂಡ 2 ಕೇಳಿರ್ತಾರೆ, ಒಂದು ಮಾತ್ರ ಬಿಡಿಸ್ಬೇಕು ಪರೀಕ್ಷೆದೊಳಗೆ. ಅದು ಕೂಡ 5 ಅಂಕ ಪ್ರಬಂಧದ್ದು. ಹಾಗೆ ಪತ್ರಲೇಖನ, ಅಲ್ಲಿ ಪತ್ರಲೇಖನ ಕೂಡ ನಿಮಗೆ ಪರೀಕ್ಷೆಗೆ 2 ಕೇಳಿರ್ತಾರೆ. ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ವ್ಯವಹಾರಿಕ ಪತ್ರ ಅಂತೇಳಿ. ಹೀಗಾಗಿ ಅದಕ್ಕೆ ಒಂದು ಮಾತ್ರ, ಅದಕ್ಕೆ 4 ಅಂಕ. ಗಾದೆ 4 ಅಂಕ, ಪ್ರಬಂಧ 5 ಅಂಕ, ಪತ್ರಲೇಖನ 4 ಅಂಕ, ಮತ್ತು ಇವು ತತ್ಸಮ ತದ್ಭವ, ವಿಭಕ್ತಿ ಪ್ರತ್ಯಯ, ನಾನಾರ್ಥ, ಸಮನಾರ್ಥ, ಇವು ಒಟ್ಟು ನಿಮಗೆ ಪರೀಕ್ಷೆಗೆ 7 ಕೇಳಿರ್ತಾರೆ. ಅಂದರೆ 7 ಅಂದರೆ ಒಂದರಲ್ಲಿ 2 ಇರ್ತಾರೆ, 7 ಕೇಳಿರ್ತಾರೆ. 7 2 14. ಇಲ್ಲಿ 6 ಮಾತ್ರ ಬಿಡಿಸ್ಬೇಕು. ಅಂದರೆ 7 ಇರ್ತಿರ್ತಾವ, 6 ಅದರಲ್ಲಿ ಅಂದರೆ 12 ಅಂಕ. ಒಟ್ಟು ನಿಮಗೆ ಭಾಷಾಭ್ಯಾಸದೊಳಗೆ ಇವು ನಾನಾರ್ಥ ಹಿಡಿದು, ಸಮನಾರ್ಥ, ತತ್ಸಮ ತದ್ಭವ, ವಿಭಕ್ತಿ ಪ್ರತ್ಯಯ ಇವೆಲ್ಲ ಹಿಡಿದು, ಪ್ರಬಂಧ, ಪತ್ರಲೇಖನ, ಗಾದೆ ಇವೆಲ್ಲವೂ ಕೂಡ ಒಟ್ಟು ನಿಮಗೆ ಭಾಷಾಭ್ಯಾಸದಲ್ಲಿ 25 ಅಂಕವನ್ನು ಇರುವಂಥದ್ದು. ಹೀಗಾಗಿ ಇಲ್ಲಿ ನಿಮಗೆ ಪ್ರಮುಖವಾಗಿ ಅಲ್ಲಿ ಬರುವಂಥ ಪ್ರತಿಯೊಂದು ನಾನಾರ್ಥ, ತತ್ಸಮ ತದ್ಭವ ಎಲ್ಲವೂ ಕೂಡ ಪಠ್ಯಗಳಿಂದೇ ಆಗಿರ್ತದೆ. ಹೀಗಾಗಿ ಸರಿಯಾಗಿ ನಾವಂದ್ರೆ ಈಗಾಗಲೇ ಪದ್ಯ, ಗದ್ಯ ಮತ್ತು ದೀರ್ಘಗದ್ಯ ಮುಗಿದಿರುವಂಥದ್ದು, ಅದರೊಳಗೇ ಬರುವಂಥವು ಈ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟದ್ದು. ಹೀಗಾಗಿ ಇಲ್ಲಿ ನಿಮಗೆ ಮೊದಲಿಗೆ ಇಲ್ಲಿ ಪದ್ಯಗಳ ಒಂದು ಭಾವಾರ್ಥ ರಚನೆ ಇರುವಂಥದ್ದು. ಇದು ಕೂಡ ಪದ್ಯ ಭಾಗದಿಂದ ಬರುವಂಥದ್ದು. ಇದು ಹಳೆಗನ್ನಡ ಪದ್ಯ ಆಗಿರ್ಬೋದು, ನಡುಗನ್ನಡ ಆಗಿರ್ಬೋದು ಮತ್ತು ಹೊಸಗನ್ನಡ ಆಗಿರ್ಬೋದು, 2 ಪದ್ಯಗಳನ್ನು ಮಾತ್ರ ಇಲ್ಲಿ ಕೇಳುವಂಥದ್ದು. ಹೀಗಾಗಿ ಆ ಪದ್ಯದೊಳಗೆ ಪ್ರಮುಖವಾಗಿ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂಥದ್ದು, ಪದ್ಯದ ಭಾವಾರ್ಥವನ್ನು ರಚಿಸುವುದು ವಿದ್ಯಾರ್ಥಿಯ ಗ್ರಹಿಕೆ ಮತ್ತು ರಚನಾ ಸಾಮರ್ಥ್ಯವನ್ನು ಇಲ್ಲಿ ಪರೀಕ್ಷಿಸುತ್ತಿರುತ್ತದೆ ಅಂತ ಹೇಳ್ತಾರೆ. ಪರೀಕ್ಷೆಯಲ್ಲಿ ಪದ್ಯದ ಭಾವಾರ್ಥ ರಚನೆಗೆ 5 ಅಂಕಗಳನ್ನು ನಿಗದಿಗೊಳಿಸಲಾಗುವುದು. ಈ ಭಾಗದಲ್ಲಿ ಸಾಮಾನ್ಯವಾಗಿ ಮೊದಲಿಗೆ ಪ್ರಶ್ನೆ ಸಂಖ್ಯೆ 41, 42ರಲ್ಲಿ 2 ಪದ್ಯಗಳನ್ನು ಕೊಟ್ಟು ಒಂದಕ್ಕೆ ಭಾವಾರ್ಥ ಬರೆಯುವಂತೆ ಕೇಳುವುದು ರೂಢಿ. ಈ 2ರಲ್ಲಿ ಒಂದು ಹಳೆಗನ್ನಡ, ನಡುಗನ್ನಡ ಮತ್ತು ಕಾವ್ಯ ಭಾಗದಿಂದಲೂ ಕೂಡ, ಇನ್ನೊಂದು ಹೊಸಗನ್ನಡ ಪದ್ಯದಿಂದಲೂ ಕೂಡ ಅಲ್ಲಿ
ಆ ಪದ್ಯ ಬರುವಂಥದ್ದು. ಆಯ್ದವುಗಳು ವಿಶೇಷ ವಿಚಾರವನ್ನು, ವೈಶಿಷ್ಟ್ಯಪೂರ್ಣ ಸಂಗತಿಗಳನ್ನು, ಪದ್ಯದ ಮುಖ್ಯ ಆಶಯವನ್ನು ಬಿಂಬಿಸುವ ಪದ್ಯ ಭಾಗಗಳನ್ನು ಭಾವಾರ್ಥಕ್ಕೆ ಕೇಳಬೇಕಾಗುವುದು ಅಪೇಕ್ಷಣೀಯ ಅನ್ನುವಂಥದ್ದು. ವಿದ್ಯಾರ್ಥಿಗಳು ಭಾವಾರ್ಥವನ್ನು ಬರೆಯುವಾಗ ಈ ಕೆಳಕಂಡ ಅಂಶಗಳನ್ನು ಗಮನಿಸಬೇಕು ಅಂತ ಹೇಳ್ತಾರೆ. ಒಂದನೇದ್ದು ಏನು ಅಂದ್ರೆ, ಎರಡರಲ್ಲಿ ಯಾವ ಪದ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಉತ್ತರಿಸಬಲ್ಲೆ ಎಂಬುದನ್ನು ನಿರ್ಧರಿಸುವುದು ಇಲ್ಲಿ ಮುಖ್ಯ. ಆಯ್ಕೆ ಮಾಡಿಕೊಂಡ ಪದ್ಯ ಭಾಗವನ್ನು ಪುನಃ ಪುನಃ ಓದಿಕೊಂಡು ಭಾವವನ್ನು ಗ್ರಹಿಸಿಕೊಳ್ಳಬೇಕು. ಅನಂತರ ಭಾವಸ್ವಾರಸ್ಯ ವಿವರಣೆಗೆ ಇಲ್ಲಿ ಮುಂದಾಗಬೇಕು ಅನ್ನುವಂಥದ್ದು. ಎರಡನೇದ್ದು, ಪದ್ಯವನ್ನು ರಚಿಸಿರುವ ಕವಿ ಪದ್ಯದ ಶೀರ್ಷಿಕೆಗಳ ಉಲ್ಲೇಖವನ್ನು ಆರಂಭದಲ್ಲಿ ಮಾಡಬೇಕು. ಪದ್ಯ ಭಾಗದ ಸಂದರ್ಭವನ್ನು ಒಂದೆರಡು ವಾಕ್ಯದಲ್ಲಿ ಇಲ್ಲಿ ವಿವರಿಸುವುದು ಸೂಕ್ತ ಅನ್ನುವಂಥದ್ದು. ಮೂರನೇದ್ದು, ಪದ್ಯ ಭಾಗದಲ್ಲಿರುವ ಸ್ವಾರಸ್ಯವನ್ನು, ಭಾವಾರ್ಥವನ್ನು ಅರ್ಥಕ್ಕೆ ಕುಂದು ಬಾರದಂತೆ ವಿವರಿಸಬೇಕು. 5 ಅಂಕಗಳ ಪ್ರಶ್ನೆ ಇದಾಗಿರುವುದರಿಂದ 2-3 ಪ್ಯಾರಾಗಳಲ್ಲಿ ಉತ್ತರಿಸುವ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. 4ನೇದ್ದು, ಮುಖ್ಯವಾದ ಪದ್ಯಗಳನ್ನು ಅಧ್ಯಾಪಕರ ಅಂದರೆ ಒಟ್ಟು ಸಹಾಯದಿಂದ ಇಲ್ಲಿ ಗುರುತು ಹಾಕಿಕೊಂಡು ಅವುಗಳ ಭಾವಾರ್ಥವನ್ನು ಕೇಳಿ ತಿಳ್ಕೊಂಡು ಉತ್ತರಿಸಲು ಅಭ್ಯಾಸ ಮಾಡಿಕೊಳ್ಳಬೇಕಾಗ್ತದೆ. 2-3 ಬಾರಿ ಮನಸ್ಸಿಟ್ಟು ಓದುವುದು, ಕಠಿಣ ಶಬ್ದಗಳ ಅರ್ಥವನ್ನು ನಿಘಂಟಿನ ನೆರವಿನಿಂದ ಗ್ರಹಿಸಿ ವಿಷಯ ಮನನ ಮಾಡಿಕೊಳ್ಳಬೇಕು. ಸಂಗ್ರಹಿಸಿ ಬರೆಯುವ ಒಂದು ಕೌಶಲವನ್ನು ರೂಢಿಸಿಕೊಳ್ಳಬೇಕಾಗ್ತದೆ. ಇವೆಲ್ಲವೂ ಕೂಡ ಪದ್ಯ ಭಾಗದಿಂದ ನಾವು ಕಂಡುಕೊಳ್ಳುವಂಥದ್ದು. ಒಟ್ಟಾರೆ ಭಾವಾರ್ಥವನ್ನು ಬರೆಯುವುದಕ್ಕೆ ಹಲವಾರು ಕ್ರಮಗಳಿರಬಹುದು. ಈ ಮೇಲ್ಕಂಡ ಅಂಶಗಳೆಲ್ಲವನ್ನು ಕೂಡ ಇಲ್ಲಿ ದೃಷ್ಟಿಯಲ್ಲಿರಿಸಿಕೊಂಡು 2 ಪದ್ಯಗಳ ಭಾವಾರ್ಥವನ್ನು ಮಾದರಿಗಾಗಿ ಈ ಕೆಳಗೆ ನಾವು ಕಂಡುಕೊಳ್ಳುವಂಥದ್ದು. ಜೊತೆಗೆ ಪದ್ಯ ಭಾಗದಿಂದ 5 ಕೆಲವು ಪದ್ಯಗಳನ್ನು ನಿಮ್ಮ ಅಭ್ಯಾಸಕ್ಕೆ ನೀಡಲಾಗಿರುವಂಥದ್ದು. ಇಲ್ಲಿ ನೀಡಿರುವ ಪದ್ಯಗಳೇ ಪರೀಕ್ಷೆಗೆ ಬರುತ್ತದೆ ಅಂತೇಳಿ ಭಾವಿಸುವ ಅಗತ್ಯವಿಲ್ಲ ಅನ್ನುವಂಥದ್ದು. ಮುಖ್ಯವಾಗಿ ಇವು ಅಭ್ಯಾಸಕ್ಕಾಗಿ ನೀಡಿರುವುದೆಂಬುದನ್ನು ಲಕ್ಷ್ಯದಲ್ಲಿಸಿಕೊಳ್ಳಬೇಕು. ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ವಿಭಾಗ ಮತ್ತು ಪ್ರಶ್ನೆ ಸಂಖ್ಯೆಗಳನ್ನೇ ಉದಾಹರಣೆಯಲ್ಲಿ ನೀಡಿದೆ. ಇದರಿಂದ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಮನದಟ್ಟು ಮಾಡಿಕೊಂಡು ನೆರವು ಆಗ್ಬೋದು ಅನ್ನೋದು ಕಾಣ್ತೀವಿ. ಒಟ್ಟಾರೆ ಇಲ್ಲಿ ಪದ್ಯದಿಂದ ನಿಮಗೆ ಭಾವಾರ್ಥ ಬರುವಂಥದ್ದು 2 ಪದ್ಯಗಳು ಇಲ್ಲಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅದರಲ್ಲಿ ಒಂದು ಮಾತ್ರ ನೀವು ಸರಿಯಾಗಿ ಗಮನ ಇಟ್ಟುಕೊಂಡು 2ರಲ್ಲಿ ಯಾವ ಪದ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾನು ಉತ್ತರಿಸಬಲ್ಲೆ ಎಂಬುದನ್ನು ನಿರ್ಧರಿಸಿಕೊಳ್ಳುವುದು ಬಹಳ ಮುಖ್ಯ. ಹೀಗಾಗಿ ಆಯ್ಕೆ ಮಾಡಿಕೊಂಡು ಪದ್ಯ ಭಾಗವನ್ನು ಪುನಃ ಓದಿಕೊಂಡಿದ್ರೆ ಆ ಭಾವವನ್ನು ಗ್ರಹಿಸಿಕೊಳ್ಳಬೇಕು ಅನ್ನುವಂಥದ್ದು. ಅನಂತರ ಭಾವ ಸ್ವಾರಸ್ಯವನ್ನು ಆ ವಿವರಣೆಯನ್ನು ಮಾಡಬೇಕು ಅನ್ನೋದು ಕೂಡ ನಾವು ಕಾಣ್ತೀವಿ. ಇಲ್ಲಿ ಪ್ರಮುಖವಾಗಿ ಒಂದು ಪದ್ಯದ 2 ಕೇಳಿರ್ತಾರಲ್ಲ, ನಿಮಗೆ ಒಂದು ಪದ್ಯದ್ದು ನಾನು ಇಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಪದ್ಯದ ಭಾವಾರ್ಥ: ಕದಡಿದ ಶರೀರಂ, ಕದಡಿದ ಸಲಿಲಂ ತಿಳಿ ಬಂದದೆ, ತಿಳಿ ಬಂದದೆ ತನ್ನಿಂ ತಾನೇ, ತನ್ನಿಂ ತಾನೇ ತಿಳಿದ ದಶವದಾನಂಗ, ದುದು ದಶವದಾನಂದು ವೈರಾಗ್ಯಂ, ಸೀತೆ ಒಳು ದಾತಗಳು ಪುಟ್ಟದಂತೆ ನೀಲಿ ರಾಗ, ಇದು ನಿಮಗೆ ಪದ್ಯಭಾಗದಿಂದ ಈಗಾಗಲೇ ನಿಮಗೆ ಹೇಳಿದ ಹಾಗೆ
ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಇವು ಮೂರರಲ್ಲಿ ಒಟ್ಟು ನಿಮಗೆ ಪರೀಕ್ಷೆಯೊಳಗೆ 2 ಪದ್ಯಗಳನ್ನ ಮಾತ್ರ ಕೇಳ್ತಾರೆ. ಅದರಲ್ಲಿ ನೀವು ಒಂದು ಮಾತ್ರ ಬರೀಬೇಕಾಗ್ತದೆ. ಅದಕ್ಕೆ 5 ಅಂಕ ಇರುವಂಥದ್ದು. ಇಲ್ಲಿ ಉದಾಹರಣೆಗಾಗಿ ನಿಮಗೆ ಹಳೆಗನ್ನಡದ ಮೊದಲ ಪದ್ಯ ಇಲ್ಲಿ. ಆ ಪದ್ಯ ನಾವು ಹೆಂಗೆ ಬರಿಬೇಕು ಅನ್ನೋದು ಪ್ರಾರಂಭದೊಳಗೆ ಮೊದಲ ಇದು ಪದ್ಯ. ಈ ಪದ್ಯದಿಂದ ನಾವು ಅದರದ್ದು ಸರಿಯಾಗಿ ಹೇಳಿದ್ರೆ ಮೊದಲ ಕವಿ ಹೆಸರ, ಕೃತಿ ಹೆಸರ, ಯಾವ ಕಾವ್ಯ ಭಾಗದಿಂದ ಇವೆಲ್ಲವೂ ಕೂಡ ಗಮನದಲ್ಲಿಟ್ಟು ಬರೀಬೇಕಾಗ್ತದೆ. ಅಂಕಗಳು ಹೆಚ್ಚಿಗೆ ಬರಬೇಕು ಅಂತಂದ್ರೆ ಇಲ್ಲಿ ಕವಿ ಕೃತಿ ಹೆಸರು ಕೂಡ ಬಹಳ ಮುಖ್ಯ ಆಗ್ತದೆ. ಬರೀ ಸಾರಾಂಶ ಬರೆಯುವಂಥದ್ದಲ್ಲ, ಯಾವ ಪದ್ಯದಿಂದ ಅನ್ನೋದು ಬಹಳ ಮುಖ್ಯ ಆಗ್ತದೆ, ಕವಿ ಯಾರು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಇದು ನಿಮಗೆ ಬಹಳ ಮುಖ್ಯ ಆದಂಥದ್ದು. ಹೀಗಾಗಿ ನಿಮಗೆ ಇದಕ್ಕೆ ಇದು ಅಂಕ ಬಹಳ ಜಾಗರೂಕತೆಯಿಂದ ಎಲ್ಲ ಯಾವುದೂ ಕೂಡ ಪ್ರತಿಯೊಂದು ವಿಷಯನೂ ಕೂಡ ಹೆಂಗದ ಅಂದರೆ ಅದರೊಳಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕಾಗ್ತದೆ. ತುಂಬ ಆಸಕ್ತಿ ಬೇಕು. ಅಂದಾಗ ಆ ವಿಷಯ ನಮಗೆ ಕಠಿಣ ಆಗಕ್ಕೆ ಸಾಧ್ಯ ಇಲ್ಲ, ತುಂಬ ಸರಳ ಆಗ್ತದೆ, ಪ್ರಯತ್ನ ಬೇಕಾಗ್ತದೆ. ಹೀಗಾಗಿ ನಮ್ಮನ್ನು ನಾವು ಆ ವಿಷಯದೊಳಗೆ ತಲ್ಲಿನಾದೇವಂದ್ರೆ ತೊಡಗಿಸಿಕೊಂಡೇವಂದ್ರೆ ಆ ವಿಷಯ ಸಂಪೂರ್ಣ ನಮಗೆ ತಿಳುವಳಿಕೆ ಅಥವಾ ಗ್ರಹಿಕೆ ಮಾಡಿಕೊಳ್ಳಕ್ಕೆ ಕೈಲಿ ಸಾಧ್ಯ ಆಗ್ತದೆ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಇದು ಹಳೆಗನ್ನಡದ ಪದ್ಯ. ಹೀಗಾಗಿ ಮೊದಲ ಪದ್ಯ ಆಗಿರುವಂಥದ್ದು. ಇಲ್ಲಿ ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರನು ರಚಿಸಿರುವ ಶ್ರೀರಾಮಚಂದ್ರ ಚರಿತ್ರೆ ಪುರಾಣದಿಂದ ಆಯ್ದಿರುವಂಥ ಕದಡಿದ ಸಲಿಲಂ ತಿಳಿವಂದಲೆ ಎಂಬ ಕಾವ್ಯ ಭಾಗದಿಂದ ಈ ಮೇಲಿನ ಈ ಪದ್ಯವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ಯಾರು? ಅಭಿನವ ಪಂಪನೆಂದೇ. ಯಾರು? ನಾಗಚಂದ್ರ ಕವಿ ನಾಗಚಂದ್ರ. ಅವರು ರಚಿಸಿರುವಂಥ ಶ್ರೀರಾಮಚಂದ್ರ ಚರಿತ್ರೆ ಪುರಾಣ ಕೃತಿ ಶ್ರೀರಾಮಚಂದ್ರ ಚರಿತ ಪುರಾಣ. ಕವಿ ನಾಗಚಂದ್ರ ಈತ ರಚನೆ ಮಾಡಿರುವಂಥದ್ದು ಶ್ರೀರಾಮಚಂದ್ರ ಚರಿತ್ರೆ ಪುರಾಣ. ಆ ಕೃತಿಯ ಒಳಗಡೆ ಇರುವಂಥ ಪದ್ಯ ಕದಡಿದ ಸಲಿಲಂ ತಿಳಿವಂಥದ್ದು ಕಾವ್ಯ ಭಾಗ. ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಈ ಸಾಲು ಆಯ್ದುಕೊಂಡಿರುವಂಥದ್ದು. ಪ್ರಾರಂಭದೊಳಗೆ ಈ ರೀತಿ ಬರೆದಾಗ ಮಾತ್ರ ನಮಗೆ ಸಂಪೂರ್ಣ ಅಂಕಗಳು ಬರುವುದಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆ ನಮಗೆ 100 ಅಂಕ ಇಡೀ ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಪದ್ಯ, ಗದ್ಯ ಮತ್ತು ದೀರ್ಘಗದ್ಯ ಮತ್ತು ಭಾಷಾಭ್ಯಾಸ. ನಿಮಗೆ ಈ ಭಾವಾರ್ಥನೂ ಕೂಡ ಪದ್ಯ ಭಾಗದಿಂದ ನಾವು ಕೊಂಡುಕೊಳ್ಳುವಂಥದ್ದು. ಹೀಗಾಗಿ ಇಲ್ಲಿ ನಿಮಗೆ 5 ಅಂಕ ಪದ್ಯ ಭಾಗಕ್ಕೆ ಭಾವಾರ್ಥ ಬರೆಯುವಂಥದ್ದು, ಪದ್ಯಗಳ ಭಾವಾರ್ಥ ರಚನೆ ಮಾಡುವಂಥದ್ದು. ಹೀಗಾಗಿ ಮೊದಲ ಇಲ್ಲಿ ಕವಿ ನಾಗಚಂದ್ರ, ಆತನ ಕೃತಿ ಶ್ರೀರಾಮಚಂದ್ರ ಚರಿತ್ರೆ ಪುರಾಣ. ಆ ಕೃತಿಯ ಒಳಗಡೆ ಇರುವಂಥ ಪದ್ಯ ಭಾಗ, ಕಾವ್ಯ ಭಾಗ ಕದಡಿದ ಸಲಿಲಂ ತಿಳಿವಂತದೆ ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ಅವಾಗ ಒಂದು ಸಾರಾಂಶ ಬರೀಬೇಕು. ಕದಡಿದ ಸಲಿಲಂ ತಿಳಿವಂತದೆ ತನ್ನಿಂತಾನೆ. ಸೀತೆಯ ವಿಚಾರದಲ್ಲಿ ರಾವಣನ ಮನಸ್ಸು ಇಲ್ಲಿ ಪರಿವರ್ತನೆಗೊಳ್ಳುವ ಸಂದರ್ಭವನ್ನು ಕವಿಯು ಈ ಮೇಲಿನ ಪದ್ಯದಲ್ಲಿ ಚಿತ್ರಿಸಿದ್ದಾರೆ. ಸೀತೆಯನ್ನು ಅಪಹರಿಸಿದ್ದರಿಂದ ನಿರ್ಮಲ ವ್ಯಕ್ತಿತ್ವದ ರಾವಣನ ಚಿತ್ತ ಕಲುಷಿತಗೊಂಡಂದ್ರೆ ಸೀತೆಯು ರಾವಣನನ್ನ ತೃಣ ಸಮಾನನೆಂದು ನಿರಾಕರಿಸಿ, ತೃಣ ಅಂದರೆ ಹುಲ್ಲಿನ ಸಮಾನ, ತೃಣ ಸಮಾನನೆಂದು ನಿರಾಕರಿಸಿ ಅಂದರೆ ಮೂರ್ಛಿತಳಾದಾಗ ರಾವಣನ ಚಿತ್ತವು ಅವಳ ವಿಚಾರದಲ್ಲಿ ಅಲ್ಲಿ ಬದಲಾಗುವಂಥದ್ದು ನಾವು ಕಾಣ್ತೀವಿ. ಅವಳ ವಿಚಾರದಲ್ಲಿ ವೈರಾಗ್ಯ ಉದಯ ಆಗ್ತದೆ. ಹೀಗಾಗಿ ಕದಡಿ ಹೋಗಿದ್ದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣನ ಚಿತ್ತವು ತನ್ನಿಂದ ತಾನೇ ಇಲ್ಲೇನಂದ್ರೆ ತಿಳಿಗೊಂಡು ಸೀತೆಯ ವಿಚಾರದಲ್ಲಿ ವೈರಾಗ್ಯವು ಮೂಡ್ತು ಅನ್ನುವಂಥದ್ದು ಕಾಣ್ತೀವಿ.
ಶ್ರೇಷ್ಠರಾದವರಲ್ಲಿ ಮಾತ್ರವೇ ಸ್ಥಿರವಾದ ಪ್ರೀತಿ ಹುಟ್ಟುವುದಲ್ಲವೇ ಎಂಬುದು ಈ ಮೇಲಿನ ಪದ್ಯದ ಒಂದು ಭಾವವಾಗಿದೆ. ಸೀತೆಯ ರೂಪಕ್ಕೆ ಮಾರು ಹೋಗಿ ಅವಳನ್ನು ಅಪಹರಿಸುವ ಮೂಲಕ ತನ್ನ ಮನವೆಂಬ ನಿರ್ಮಲ ಕೊಳವನ್ನು ರಾಡಿಗೊಳಿಸಿಕೊಂಡಿದ್ದ ರಾವಣನಲ್ಲಿ ಪಶ್ಚಾತ್ತಾಪ ಪರಿವರ್ತನೆಗಳು ಮೂಡಿದವು. ಕದಡಿದ ನೀರು ತಿಳಿಗೊಳ್ಳುವಂತೆ ಬದಲಾದ ಸಂದರ್ಭವನ್ನು ಕವಿಯು ಇಲ್ಲಿ ಸುಂದರವಾಗಿ ಚಿತ್ರಿಸಿದ್ದಾರೆ. ಸೀತೆಯ ಸ್ಥಿರ ಮನಸ್ಸಿನ ತಿರಸ್ಕಾರ, ರಾವಣನ ಅಹಂಕಾರವನ್ನು ಭಾಗಿಸಿ, ನೀಲಿ ರಾಗ ಎಂಬುದಕ್ಕೆ ಸ್ಥಿರ ಪ್ರೀತಿ ಎಂಬರ್ಥ ಬರುವಂತೆಯೇ ನೀಲಿ ಅನಂತವನ್ನು ಸಂಕೇತಿಸುತ್ತೆ ಎಂಬುದನ್ನು ಕವಿ ಇಲ್ಲಿ ಧ್ವನಿಸಿದ್ದಾರೆ. ರಾವಣನ ಮನಸ್ಸು ಆಕಾಶದಂತೆ, ಅನಂತವೆಂಬರ್ಥವು ಕೂಡ ಸ್ಪೃಶಿ ಈ ಪದ್ಯವನ್ನು ಸ್ವಾರಸ್ಯಕರಗೊಳಿಸಿದೆ. ಈ ಪದ್ಯದ ಮೊದಲ ಚರಣವು ಪ್ರಸ್ತುತ ಪದ್ಯ ಭಾಗದ ಶೀರ್ಷಿಕೆಯಾಗಿರುವ ವಿಶೇಷವನ್ನು ಇಲ್ಲಿ ಗಮನಿಸಬಹುದು. ಈ ರೀತಿ ಅಂದರೆ ಈ ಪದ್ಯದ ರೀತಿಯನ್ನು ನಾವು ಇಲ್ಲಿ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆ ಸೀತೆ ವಿಚಾರದಲ್ಲಿ ರಾವಣನ ಮನಸ್ಸು ಇಲ್ಲಿ ಪರಿವರ್ತನೆಗೊಳ್ಳುವಂಥ ಒಂದು ಸಂದರ್ಭವನ್ನು ಕವಿ ಈ ಮೇಲಿನ ಈ ಪದ್ಯದಿಂದ ಸೀತೆ ಅಪಹರಿಸಿದ್ರಿಂದ ನಿರ್ಮಲ ವ್ಯಕ್ತಿತ್ವದ ರಾವಣನ ಚಿತ್ತ ಕಲುಷಿತಗೊಂಡು ರಾಡಿಯಾಗಿದ್ದಿತ್ತು. ಸೀತೆಯು ರಾವಣನ ಇಲ್ಲಿ ತೃಣ ಸಮಾನ ಅಂಥೇಳಿ ನಿರಾಕರಿಸಿರುವಂಥದ್ದು. ಮೂರ್ಛಿತೆ ಆಗ ರಾವಣನ ಚಿತ್ತ ಏನಾಗ್ತದೆ ಅವಳ ವಿಚಾರದಲ್ಲಿ ಅಲ್ಲಿ ಬದಲಾಗುವಂಥದ್ದು. ಕಲುಷಿತ ಆದಂಥ ವ್ಯಕ್ತಿ ಪರಿವರ್ತನೆಗೊಳ್ಳುವಂಥದ್ದು ನಾವು ಕಾಣ್ತೀವಿ. ಇಂಥ ಒಂದು ಸಂದರ್ಭವನ್ನು ಈ ಒಂದು ಪದ್ಯ ಭಾಗದಿಂದ ನಾವಿಲ್ಲಿ ಕಂಡುಕೊಳ್ತೀವಿ. ಒಟ್ಟಾರೆ ಈ ಒಂದು ಪದ್ಯದಿಂದ ನಮಗೆ ಸ್ಪಷ್ಟ ಒಂದು ಚಿತ್ರಣವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆ ಇಷ್ಟು ನಾವು ಬರೆದ್ರೆ ಮಾತ್ರ ಅದಕ್ಕೆ 5 ಅಂಕಗಳನ್ನು ನಾವು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಿಮಗೆ ಹಳೆಗನ್ನಡದು ನಿಮಗೆ ಪರೀಕ್ಷೆದೊಳಗೆ 2 ಕೇಳಿರ್ತಾರೆ ಅಂತ ಹೇಳಿರಲಿಲ್ಲ. ಹಾಗೆ ಒಂದು ಹಳೆಗನ್ನಡದು, ನಡುಗನ್ನಡದು ಅಥವಾ ಹೊಸಗನ್ನಡದು, ಒಟ್ಟು 3ರಲ್ಲಿ 1 2 ಕೇಳುವಂಥದ್ದು 1 ಮಾತ್ರ ಪಡಿಸಬೇಕಾಗ್ತದೆ. ಇಲ್ಲಿ ಇನ್ನೊಂದು ನಾನು ಹೊಸಗನ್ನಡದ ಪದ್ಯದಿಂದ ಆ ಭಾವಾರ್ಥವನ್ನು ಇಲ್ಲಿ ತಿಳಿಸೋಕ್ಕೆ ಪ್ರಯತ್ನಿಸುವಂಥದ್ದು. ಹೀಗಾಗಿ ಇಲ್ಲಿ ನಿಮಗೆ ಹೊಸಗನ್ನಡದಲ್ಲಿ ಕವಿ GS ಶಿವರುದ್ರಪ್ಪನವರು ರಚನೆ ಮಾಡಿರುವಂತಹ ಮುಂಬೈ ಜಾತಕ ಅನ್ನುವಂಥ ಒಂದು ಪದ್ಯ, ಕೆಲ ದಾರಿ ಎನ್ನುವಂತಹ ಅವರ ಕೃತಿ. ಆ ಕೃತಿಯಿಂದ ಇರುವಂತಹ ಒಂದು ಪದ್ಯ ಇಲ್ಲಿ ಮುಂಬೈ ಜಾತಕ ಬಹಳ ಅದ್ಭುತವಾದಂತಹ ಕಾವ್ಯ. ಪ್ರೊಫೆಸರ್ GS ಶಿವರುದ್ರಪ್ಪನವರು ಆ ಕಾವ್ಯವನ್ನು ರಚಿಸುವುದರ ಮೂಲಕ ಮುಂಬೈ ಚಿತ್ರಣವನ್ನು ತುಂಬ ಗಂಭೀರವಾಗಿ ಕಟ್ಟಿಕೊಟ್ಟಕ್ಕೆ ಕವಿ GS ಶಿವರುದ್ರಪ್ಪನವರು ಇಲ್ಲಿ ಆ ಕಾವ್ಯದ ಮೂಲಕ ಪ್ರಸ್ತುತಪಡಿಸುವಂಥದ್ದು ನಾವು ಕಾಣ್ತೀವಿ. 1000 ಗಾಲಿ ಉರುಳಿ, 1000 ಗಾಲಿ ಉರುಳಿ, ಗಾಲಿ ಉರುಳಿ ಹೊರಳುವ ರಸ್ತೆ ಅಂಚಿನಲ್ಲಿ, ಹೊರಳುವ ರಸ್ತೆ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವರು, ಕೈ ಹಿಡಿದು ನಡೆಸಿದವರು ಇರುವ ಒಂದಿಂಚು, ಇರುವ ಒಂದಿಂಚು ಕೋಣೆಯಲ್ಲಿ ಹೊರ ಲೋಕವನ್ನು ಪರಿಚಯಿಸಿ, ಹೊರ ಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವನು, ಎಚ್ಚರಿಕೆ ಕೊಟ್ಟವನು. ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆ ಅಂಚಿನಲ್ಲಿ ಕೈ ಹಿಡಿದು ನಡೆಸಿದವಳು, ಇರುವ ಒಂದಿಂಚು ಕೋಣೆಯಲ್ಲಿ ಹೊರ ಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು. ನಿಮ್ಮ ಪರೀಕ್ಷೆಗೆ 2 ಕೇಳಿರುವಂಥದ್ದು, ಒಂದು ಹಳೆಗನ್ನಡದು, ಇನ್ನೊಂದು ಹೊಸಗನ್ನಡದು ಅಥವಾ ನಡುಗನ್ನಡದು.
ಹೀಗಾಗಿ ಅದರಾಗ ಒಂದು ಮಾತ್ರ ಬರಿ ಅಂತ ಹೇಳಿರುವಂಥದ್ದು. ಈಗಾಗಲೇ ನಾನು ಹಳೆಗನ್ನಡದು ನಾಗಚಂದ್ರ ಕವಿ ರಚನೆ ಮಾಡಿರುವಂತಹ ಕದಡಿದ ಸಲಿಲ ಮುತಲಿ ಬಂದಿದೆ ಎನ್ನುವಂಥ ಪದ್ಯಭಾಗದಿಂದ ಈಗಾಗಲೇ ಕವಿ ಕೃತಿ ಮತ್ತು ಯಾವ ಪದ್ಯಭಾಗ ಅದು ಸಾರಾಂಶ ಅಷ್ಟು ಬರೆದ್ರೆ ಮಾತ್ರ ನಿಮಗೆ ಸರಿಯಾಗಿ ಅಕ್ಷರ ಶುದ್ಧ ಒತ್ತಕ್ಷರ ತಪ್ಪಾಗಲಾರ್ದಂಗೆ ನೀವು ಭಾಳ ಅಚ್ಚುಕಟ್ಟಾಗಿ ಬರೆದ್ರೆ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಇನ್ನೊಂದು ನಾನು ಉದಾಹರಣೆಗಾಗಿ ನಿಮಗೆ ಇಲ್ಲಿ ಹೊಸಗನ್ನಡದು 1000 ಗಾಲಿ ಮುಂದೆ ಹೊರಳುವ ರಸ್ತೆ ಅಂಚಿನಲ್ಲಿ ಕೈ ಹಿಡಿದು ನಡೆಸಿದವಳು, ಇರುವ ಒಂದಿಂಚು ಕೋಣೆಯಲ್ಲಿ ಅವರ ಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು. ಹೀಗಾಗಿ ನಿಮಗೆ ಈಗಾಗಲೇ ಹೇಳಿದ ಹಾಗೆ ಯಾವ ಪದ್ಯ ಕವಿ ಯಾರು ಇದು ಭಾಳ ಗಮನದಲ್ಲಿಟ್ಟುಕೊಳ್ಬೇಕಾಗ್ತದೆ. ಹೀಗಾಗಿ ಸರಿಯಾಗಿ ನಾವು ಅದನ್ನು ಬರೆದಾಗ ಮಾತ್ರ ಒಳ್ಳೆಯ ಅಂಕಗಳು ಹೆಚ್ಚಿನ ಅಂಕಗಳು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. 1000 ಗಾಲಿ ಮುಂದೆ ರಾಷ್ಟ್ರಕವಿ ಕವಿ ರಾಷ್ಟ್ರ ಕವಿ GS ಶಿವರುದ್ರಪ್ಪನವರು. GS ಶಿವರುದ್ರಪ್ಪನವರು ಅವರು ರಚಿಸಿರುವಂಥ ಕೃತಿ ತೆರದ ದಾರಿ. ತೆರದ ದಾರಿ ಪದ್ಯ ಯಾವಂದ್ರೆ ಮುಂಬೈ ಜಾತಕ. ಮುಂಬೈ ಜಾತಕ ಕವಿತೆ. ಹೀಗಾಗಿ ಇಲ್ಲಿ ನಿಮಗೆ ಮೊದಲಿಗೆ ಈ ಪದ್ಯ ಕವಿ GS ಶಿವರುದ್ರಪ್ಪನವರು ರಚನೆ ಮಾಡಿರುವಂಥ ಅವರ ತೆರದ ದಾರಿ ಎನ್ನುವಂಥ ಕೃತಿಯ ಮುಂಬೈ ಜಾತಕ ಅನ್ನುವಂಥ ಪದ್ಯಭಾಗದಿಂದ ಈ ಸಾಲು ಆಯ್ದುಕೊಳ್ಳಲಾಗಿದೆ. ಈ ರೀತಿ ಬರೀಬೇಕಾಗ್ತದೆ ಮೊದಲ ವಾಕ್ಯದೊಳಗೆ. ಹೀಗಾಗಿ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ರಚಿಸಿರುವ ಮುಂಬೈ ಜಾತಕ ಎಂಬ ಕವಿತೆಯಿಂದ ಈ ಮೇಲಿನ ಪದ್ಯಭಾಗವನ್ನು ಸ್ವೀಕರಿಸಲಾಗಿದೆ. ತೆರದ ದಾರಿ ಎಂಬ GSS ಅವರ ಈ ಕೃತಿಯು ಪ್ರಸ್ತುತ ಪದ್ಯ ಮೂಲಕ ಇಲ್ಲಿ ತಿಳಿಸಿಕೊಟ್ಟಿರುವಂಥದ್ದು. ಅದರ ಸಾರಾಂಶ ಏನು? ತಾಯಿಯು ಮಗುವಿಗೆ ಗೋಚರಿಸುವ ಬಗೆಯನ್ನು ಕವಿ ಈ ಭಾಗದಲ್ಲಿ ಚಿತ್ರಿಸಿದ್ದಾರೆ. ಬೃಹತ್ ನಗರಗಳಲ್ಲಿ ವಾಸಿಸುವ ಅವಸರದ ಬದುಕಿನ ಯಾಂತ್ರಿಕತೆಯನ್ನು ವಿವರಿಸಿರುವ ಕವಿತೆಯು ತಂದೆ ತಾಯಿಯರ ವಾತ್ಸಲ್ಯ, ಪ್ರೀತಿ, ಮಮತೆ, ಆರೈಕೆಗಳಲ್ಲಿ ಕೃತಕವಾದ ಹೊಣೆಗಾರಿಕೆ ವ್ಯಕ್ತವಾಗಿರುವುದನ್ನು ತುಂಬ ನವಿರಾಗಿ ಕವಿ ಚಿತ್ರಿಸಿರುವುದನ್ನು ಕಾಣ್ತೀವಿ. ತಾಯಿಯು ಮಗುವಿನ ಪಾಲಿಗೆ ಮಮತಾಮಯಿ, ತಾಯಿಯು ಮಗುವಿನ ಪಾಲಿಗೆ ಮಮತಾಮಯಿ, ಕರುಣಾಮಯಿಯಾಗಿ ತೋರಿಲ್ಲ. ಸಾವಿರಾರು ಅಲ್ಲಿ ವಾಹನಗಳು ಸಂಚರಿಸುವ ರಸ್ತೆ ಅಂಚಿನಲ್ಲಿ ಕೈ ಹಿಡಿದುಕೊಂಡು ನಡೆಸಿದ್ದು, ಇರುವ ಪುಟ್ಟ ಕೋಣೆಯಿಂದಲೇ ಹೊರ ಜಗತ್ತನ್ನು ಮಗುವಿಗೆ ಪರಿಚಯಿಸಿ ಎಚ್ಚರಿಕೆ ಕೊಟ್ಟದ್ದು ಮಾತ್ರ ಇಲ್ಲಿ ನೆನಪಾಗುವಂತಿದೆ ಅಂತ ಹೇಳ್ತಾರೆ. ಯಾಂತ್ರಿಕ ಬದುಕಿನ ಹೋರಾಟಕ್ಕೆ ಮಗುವನ್ನು ಸಜ್ಜುಗೊಳಿಸುವ ಕೃತಕ ಹೊಣೆಗಾರಿಕೆಯನ್ನು ತಾಯಿಯಲ್ಲಿ ವಿವರಿಸಿರುವುದನ್ನು ಗಮನಿಸಬಹುದು. ಅವಳು ಮುದ್ದಿಸಿದ ನೆನಪು ಮಗುವಿಗೆ ಬರುತ್ತಿಲ್ಲ. ಕರುಳು ಬಳ್ಳಿಯ ಸಂಬಂಧವನ್ನು ಕೃತಕವಾಗಿಸುವ ನಗರ ಜೀವನದ ದಾರುಣತೆಯು ಇಲ್ಲಿ ವ್ಯಕ್ತಗೊಂಡಿರುವುದನ್ನು ಅರಿಯಬಹುದು. ಜೀವನೋಪಾಯಕ್ಕಾಗಿ ನಗರಕ್ಕೆ ವಲಸೆ ಬರುವವರ ಸಂಖ್ಯೆ ದಿನ ದಿನ ಜಾಸ್ತಿ ಅಂದರೆ ವರ್ಧಿಸುತ್ತಿರುವ ಇಂದಿನ ದಿನಗಳಲ್ಲಿ GS ಶಿವರುದ್ರಪ್ಪನವರು ಈ ಕವಿತೆಯು ಹೆಚ್ಚು ಇಲ್ಲಿ ನಮಗೆ ಪ್ರಸ್ತುತ ಅನಿಸಿರುವಂಥದ್ದು ಕಂಡುಬರ್ತದೆ. ಒಟ್ಟಾರೆ ನಿಮಗೆ ಎಷ್ಟು ಇಲ್ಲಿ ನಿಮಗೆ ಕವಿ GS ಶಿವರುದ್ರಪ್ಪನವರು ರಚನೆ ಮಾಡಿರುವಂಥ ಕವಿ GS ಶಿವರುದ್ರಪ್ಪನವರು ಅವರ ಕೃತಿ ತೆರದ ದಾರಿ, ಅದರಾಗಿರುವಂಥ ಪದ್ಯ ಮುಂಬೈ ಜಾತಕ ಅನ್ನೋದು. ಆ ಪದ್ಯ ಭಾಗದಿಂದ ಈ ಸಾಲು ಆಯ್ದುಕೊಳ್ಳಲಾಗಿದೆ ಅಂಥೇಳಿ ಅದರಲ್ಲೂ ನೀವು ಸಾರಾಂಶವನ್ನು ಸರಿಯಾಗಿ ಬರೀಬೇಕು ಅಂದಾಗ ಮಾತ್ರ ಹೆಚ್ಚಿನ ನೀವು ಅಂಕವನ್ನು ತೆಗೆದುಕೊಳ್ಳಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಒಟ್ಟಾರೆ ನಿಮಗೆ ಪರೀಕ್ಷೆದೊಳಗೆ 2 ಭಾವಾರ್ಥಗಳು ಭಾಳ ಪ್ರಮುಖ ಇಲ್ಲಿ ನಿಮಗೆ ಕಂಡುಬರುವಂಥದ್ದು. ಒಟ್ಟಾರೆ ಕವಿ ಕೃತಿ ಮತ್ತು ಪದ್ಯ ಭಾಗ ಇವುಗಳನ್ನು ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ನೀವು ಬರೆದಾಗ ಮಾತ್ರ ಹೆಚ್ಚಿನ ಅಂಕಗಳನ್ನು ನೀವು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ.
ಆ ನಿಟ್ಟಿನೊಳಗೆ ಇಲ್ಲಿ ಅನಂತರ ಭಾಷಾಭ್ಯಾಸದೊಳಗೆ ಪ್ರಮುಖವಾಗಿ ನಿಮಗೆ ಭಾಷಾಭ್ಯಾಸದ ತತ್ಸಮ ತದ್ಭವ ವಿಭಕ್ತಿ ಪ್ರತ್ಯಯ ನಾನಾರ್ಥ ತತ್ಸಮ ಇವೆಲ್ಲವೂ ಕೂಡ ಬರುವಂಥದ್ದು. ಹಾಗೆ ಪತ್ರಲೇಖನ ಗಾದೆ ಪ್ರಬಂಧ ಇವೆಲ್ಲವೂ ಕೂಡ. ಹಾಗೆ ಈಗ ನಿಮಗೆ ಈ ಭಾಷಾಭ್ಯಾಸದೊಳಗೆ ಸಮಾನಾರ್ಥಕಗಳು ಬರುವಂಥದ್ದು. ಪರೀಕ್ಷೆದೊಳಗೆ ಒಟ್ಟು ನಿಮ್ಗೆ 7 ಪ್ರಶ್ನೆಗಳನ್ನು ಕೇಳುವಂಥದ್ದು. ಅದರಲ್ಲಿ ನೀವು 6 ಮಾತ್ರ ಬಿಡಿಸಬೇಕಾಗ್ತದೆ. ಹೀಗಾಗಿ ಇಲ್ಲಿ ನಾನಾ ಅರ್ಥ, ಸಮಾನಾರ್ಥ, ತತ್ಸಮ ತದ್ಭವ ವಿಭಕ್ತಿ ಪ್ರತ್ಯಯ. ಈಗ ನಿಮಗೆ ಇಲ್ಲಿ ಸಮಾನಾರ್ಥ ಬರೆಯುವಂಥದ್ದು. ಹೀಗಾಗಿ ಇಲ್ಲಿ ಸಮಾನಾರ್ಥದೊಳಗೆ ಪ್ರಮುಖವಾಗಿ ನಿಮಗೆ ಸಮಾನಾರ್ಥ ಭಾಷಾಭ್ಯಾಸ ಸಮಾನಾರ್ಥಗಳು. ಹೀಗಾಗಿ ಇಲ್ಲಿ ನಿಮಗೆ ಪದ ಸಂಪತ್ತನ್ನು ಶ್ರೀಮಂತವಾಗಿಸಿಕೊಂಡಷ್ಟು ಭಾಷೆ ಮೇಲೆ ನಮ್ಮ ಪ್ರಭುತ್ವ ಅಲ್ಲಿ ಬಲಗೊಳ್ಳುವಂಥದ್ದು. ನಿಘಂಟಿನ ಸಹಾಯದಿಂದ ಪದ್ಯಕ್ಕಿರುವ ಇತರ ಸಮಾನ ಅರ್ಥಗಳನ್ನು ಅರಿಯುವ ಪ್ರಯತ್ನ ಮಾಡಬೇಕು. ಯಾವುದೇ ಭಾಷೆಯನ್ನು ಕಲಿಯುವುದೆಂದರೆ ಆ ಭಾಷೆಯ ಶಬ್ದ ಸಂಪತ್ತನ್ನು ನಮ್ಮದಾಗಿಸಿಕೊಳ್ಬೇಕಾಗ್ತದೆ. ಪದವೊಂದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಅನೇಕ ಪದಗಳಿರುತ್ತವೆ. ಪದ ಸಂಬಂಧವನ್ನು ಹಾಗೆ ಪದ ಬಂಧವನ್ನು ಇಲ್ಲಿ ತುಂಬುವುದರಿಂದ, ಪದಗಳೊಡನೆ ಇಲ್ಲಿ ಆಡುವುದರಿಂದ ಅವುಗಳನ್ನು ನಮ್ಮದಾಗಿಸಿಕೊಳ್ಳಬೇಕು. ಪರೀಕ್ಷೆಯಲ್ಲಿ ಪದದ ಅರ್ಥ ಬರೆಯುವಂತೆ ಕೇಳಿದಾಗ ಸಾಮಾನ್ಯವಾಗಿ ಒಂದು ಅರ್ಥವನ್ನು ಬರೆಯುತ್ತೇವಲ್ಲವೇ? ಸಮಾನಾರ್ಥಕವನ್ನು ಕೇಳಿದಾಗ, ಸಮಾನಾರ್ಥಕವನ್ನು ಪರೀಕ್ಷೆಯಲ್ಲಿ ಪದದ ಅರ್ಥವನ್ನು ಬರೆಯುವಂತೆ ಕೇಳಿದಾಗ ಸಾಮಾನ್ಯವಾಗಿ ಒಂದು ಅರ್ಥವನ್ನು ಬರಿತೀವಿ. ಆದರೆ ಸಮಾನಾರ್ಥಗಳನ್ನು ಕೇಳಿದಾಗ 2ಕ್ಕಿಂತ ಹೆಚ್ಚಿನ ಪದಗಳನ್ನು ಬರೆಯುವುದನ್ನು ರೂಢಿಸಿಕೊಳ್ಳಬೇಕು. ಸಮಾನಾರ್ಥಗಳನ್ನು ಕೇಳಿದಾಗ 2ಕ್ಕಿಂತ ಹೆಚ್ಚಿನ ಪದಗಳನ್ನು ಬರೆಯುವುದನ್ನು ರೂಢಿಸಿಕೊಳ್ಳಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ರತ್ನಕೋಶವನ್ನು ನಿಮ್ಮ ಸಂಗಾತಿ ಆಗಿಸಿಕೊಳ್ಳಿ. ಅದರ ಜೊತೆಗೆ ಲಭ್ಯವಿರುವ ಇನ್ನಿತರ ಅತ್ಯುತ್ತಮ ನಿಘಂಟುಗಳನ್ನು ಪರಾಮರ್ಶಿಸುವುದರಿಂದ ಅಲ್ಲಿ ಅರ್ಥ, ನಾನಾರ್ಥ, ಸಮಾನಾರ್ಥ, ನುಡಿಗಟ್ಟು ಮುಂತಾದ ವಿಭಾಗಗಳನ್ನು ಪರೀಕ್ಷೆಯಲ್ಲಿ ಸುಲಭವಾಗಿ ಅಲ್ಲಿ ಉತ್ತರಿಸಲು ಸಹಾಯವಾಗುತ್ತದೆ. ಸಮಾನಾರ್ಥಗಳಲ್ಲಿ ದೇಶ ಮತ್ತು ಅನ್ಯ ದೇಶಗಳೆಲ್ಲವೂ ಕೂಡ ಸೇರಿಕೊಳ್ಳಲು ಇಲ್ಲಿ ವಿಶೇಷವನ್ನು ಗಮನಿಸಬಹುದು ಅನ್ನುವಂಥದ್ದು. ಉದಾಹರಣೆ ಭೂಮಿ ಎಂಬುದಕ್ಕೆ ಭೂಮಿ ಸಮಾನಾರ್ಥ ಬರೆಯುವಂಥ ಸಂದರ್ಭದೊಳಗೆ ಈ ಭೂಮಿ ಎಂಬುದಕ್ಕೆ ಧರೆ, ಪೃಥ್ವಿ, ಮತ್ತೆ ಇಳೆ, ಹಾಗೆ ಅವನಿ, ಹೀಗೆ ಮುಂತಾದ ಸಮಾನ ಅರ್ಥ ಕೊಡುವ ಪದಗಳಿವೆ. ಇದೇ ರೀತಿಯಲ್ಲಿ ಪಠ್ಯದಲ್ಲಿ ಬಂದಿರುವ ಕೆಳಗಿನ ಈಗಾಗಲೇ ಪದ್ಯ, ಗದ್ಯ ಮತ್ತು ದೀರ್ಘಗದ್ಯ ಈ ಒಂದು ಪಠ್ಯದಲ್ಲಿ ಬಂದಿರುವ ಈ ಕೆಳಗಿನ ಪದಗಳಿಗೆ 2ಕ್ಕಿಂತ ಹೆಚ್ಚಿನ ಸಮಾನಾರ್ಥಗಳನ್ನು ಬರೆಯಲು ಇಲ್ಲಿ ಅಭ್ಯಾಸ ಮಾಡಬೇಕಾದಂಥದ್ದು. ಇಲ್ಲಿ ಕೆಲವೊಂದು ನಿಮಗೆ ತಿಳಿಸಿಕೊಳ್ಳಲಿಕ್ಕೆ ಇಲ್ಲಿ ಸಮಾನಾರ್ಥಗಳು ಯಾವುವು ಅಂದರೆ, ಸಮಾನಾರ್ಥಗಳನ್ನು ಇಲ್ಲಿ ಕೇಳಿದಾಗ 2ಕ್ಕಿಂತ ಹೆಚ್ಚಿನ ಪದಗಳನ್ನು ಬರೆಯುವುದನ್ನು ರೂಢಿಸಿಕೊಳ್ಳಬೇಕಾಗ್ತದೆ. ಹೀಗಾಗಿ ಇಲ್ಲಿ ನಿಮಗೆ ಬಾನು, ಬಾನು ಅಂದರೆ ಆಕಾಶ ಮತ್ತೆ ಗಗನ. ಕಾಂತಾರ
ಕಾಡು, ಅರಣ್ಯ. ಉರಗ, ಉರಗ ಉರಗ ಅಂದರೆ ಹಾವು ಮತ್ತೆ ಸರ್ಪ. ಕಣ್ಣು, ಕಣ್ಣು ಕಣ್ಣು ಅಂದರೆ ನಯನ ಮತ್ತೆ ಅಕ್ಷಿ. ಕಣ್ಣು ಅಂದರೆ ನಯನ ಮತ್ತು ಅಕ್ಷಿ. ಭೂಮಿ ಅಂದರೆ ಧರೆ, ಪೃಥ್ವಿ, ಇಳೆ, ಸಮಾನಾರ್ಥಗಳು ಬರುವಂಥದ್ದು. ಹಾಗೆ ಬಾನು, ಆಕಾಶ, ಗಗನ. ಕಾಂತಾರ ಕಾಡು, ಅರಣ್ಯ. ಉರಗ ಅಂದರೆ ಹಾವು, ಸರ್ಪ. ಮತ್ತೆ ಕಣ್ಣು ನಯನ ಮತ್ತು ಅಕ್ಷಿ. ಹಾಗೆ ಇಲ್ಲಿ ನಿಮ್ಗೆ ಇನ, ಇನ ಅಂದರೆ ಸೂರ್ಯ ಮತ್ತೆ ರವಿ. ಇನ ಅಂದ್ರೆ ಸೂರ್ಯ, ರವಿ. ಅಶ್ರು, ಅಶ್ರು ಅಶ್ರು ಅಂದರೆ ಕಣ್ಣೀರು, ಕಣ್ಣೀರು ಮತ್ತೆ ಬಾಷ್ಪ. ಅಶ್ರು ಅಂದರೆ ಕಣ್ಣೀರು ಮತ್ತು ಬಾಷ್ಪ. ಕೂಳು, ಕೂಳು ಕೂಳು ಅಂದರೆ ಅನ್ನ ಮತ್ತು ಆಹಾರ. ಕುಳ ಅಂತ ಕೂಳು, ಕೂಳು ಅಂದರೆ ಅನ್ನ ಮತ್ತು ಆಹಾರ. ಮತ್ತೆ ಉಪಟಳ, ಉಪಟಳ 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 ಅಂದರೆ ತೊಂದರೆ, ಉಪಟಳ ಅಂದರೆ ತೊಂದರೆ, ಉಪಟಳ ತೊಂದರೆ. ಪೀಡನೆ, ಪೀಡಿಸುವುದು, ಪೀಡನೆ. ತ್ರಷೆ, ತ್ರಷೆ ಅಂದರೆ ಬಾಯಾರಿಕೆ, ಬಾಯಾರಿಕೆ ಮತ್ತು ದಾಹ. ತ್ರಷೆ ಅಂದರೆ ಬಾಯಾರಿಕೆ ಮತ್ತು ದಾಹ. ಹಾಗೆ ದಣಿ, ದಣಿಗಳ ಬೆಳ್ಳಿ ಲೋಟ ಅನ್ನುವಂಥದ್ದು. ದಣಿ, ದಣಿ ಅಂದರೆ ಒಡೆಯ ಮತ್ತೆ ಯಜಮಾನ. ದಣಿ ಅಂದರೆ ಒಡೆಯ ಮತ್ತೆ ಯಜಮಾನ. ಹಾಗೆ ಇಲ್ಲಿ ಮಾರ, ಮಾರ ಅಂದರೆ ಮನ್ಮಥ ಮತ್ತೆ ಕಾಮ. ಮಾರ, ಮನ್ಮಥ ಮತ್ತು ಕಾಮ. ಹೀಗೆ ಇವೆಲ್ಲ ನಿಮಗೆ ಪರೀಕ್ಷೆದೊಳಗೆ ಸಮಾನಾರ್ಥಕಗಳು ಬರುವಂಥದ್ದು. ಒಟ್ಟಾರೆ ಪರೀಕ್ಷೆಯಲ್ಲಿ ಇನ್ನು ಒಟ್ಟಾರೆ ಪಠ್ಯಕ್ಕೆ ಸಂಬಂಧಿಸಿದ ಮಾತ್ರ ನಿಮಗೆ ಇಲ್ಲಿ ಕೇಳುವಂಥದ್ದು. ನಿಮಗೆ ಇಲ್ಲಿ ಸಮಾನಾರ್ಥಗಳು ಕೇವಲ 2 ಮಾತ್ರ ಬರೆಯುವಂಥದ್ದು ಪರೀಕ್ಷೆದೊಳಗೆ ಕೇಳುವಂಥದ್ದು. ಸಮಾನಾರ್ಥಗಳನ್ನು ಬರೆಯುವಂತಾಗ ಅಲ್ಲಿ 2 ಇರ್ತಾವೆ. 2 ಯಾವ? ಭೂಮಿನೋ, ಬಾವಿನೋ, ಬಾನು ಅಥವಾ ಕಾಂತಾರ 2 ಕೇಳಿರ್ತಾರೆ. ಅದಕ್ಕೆ ನೀವೇನಂದರೆ ಈ ರೀತಿ ಭೂಮಿ ಅಂದಾಗ 2 ಪದಗಳನ್ನ ಬರೆಯಬೇಕಾಗ್ತದೆ, ಧರೆ ಮತ್ತು ಪೃಥ್ವಿ. ಬಾನು ಅಂದಾಗ ಆಕಾಶ ಮತ್ತು ಗಗನ. ಹಾಗೆ ಕಾಂತಾರ ಅಂದಾಗ ಕಾಡು ಮತ್ತು ಅರಣ್ಯ. ಉರಗ ಅಂದ್ರೆ ಬರೀ ಹಾವು ಅಷ್ಟೇ ಅಲ್ಲ, ಹಾವು ಮತ್ತು ಸರ್ಪ ಅಂತ. ಕಣ್ಣು ಬರೀ ನಯನ ಅಂತ ಬರೆಯಲ್ಲ, ನಯನ ಮತ್ತು ಅಕ್ಷಿ. ಹಾಗೆ ಇನ್ನು ಬರೀ ಸೂರ್ಯ ಬರೆಯಲ್ಲ, ಸೂರ್ಯ ಮತ್ತು ರವಿ.
ಅರ್ಥ ಬರೆಯುವಾಗ ಬರೀ ಏನಾದರೂ ಸೂರ್ಯ ನಡೀತದೆ. ಸಮನಾರ್ಥ ಅಂತಂದಾಗ ಅಂದರೆ ಸಮನಾರ್ಥ ಅಂದಾಗ ಒಂದಕ್ಕಿಂತ ಹೆಚ್ಚು ಎರಡು ಪದಗಳನ್ನ ನೀವು ಬರೆಯಬೇಕಾಗ್ತದೆ. ಹೀಗಾಗಿ ಏನಾದರೂ ಸೂರ್ಯ ಮತ್ತು ರವಿ. ಅಶ್ರು ಅಂದರೆ ಕಣ್ಣೀರು ಮತ್ತು ಬಾಷ್ಪ. ಹಾಗೆ ಕೂಳು ಕುಳ ಅಂತಾರಲ್ಲ, ಕೂಳು ಅಂದರೆ ಅನ್ನ ಮತ್ತು ಆಹಾರ. ಹಾಗೆ ಉಪಟಳ ಅಂದರೆ ತೊಂದರೆ ಮತ್ತು ಪೀಡನೆ. ತ್ರಶ್ಯ ಅಂದರೆ ಬಾಯಾರಿಕೆ ಮತ್ತು ದಹ. ಹಾಗೆ ದಣಿ ಅಂದರೆ ಒಡೆಯ ಮತ್ತು ಯಜಮಾನ. ಮಾರ ಅಂದರೆ ಮನ್ಮಥ ಮತ್ತು ಕಾಮ. ಇಷ್ಟೆಲ್ಲವೂ ಕೂಡ ಈ ಸಮನಾರ್ಥಕಗಳಿಂದ ಬರುವಂಥದ್ದು ಕಂಡುಬರ್ತದೆ. ಹಾಗೆ ನಿಮಗೆ ಇಲ್ಲಿ ರಮಣ ಅಂತ ಹೇಳಲ್ಲ. ರಮಣ ಅಂದರೆ ಪ್ರಿಯ ಮತ್ತು ಗಂಡ. ಪ್ರಿಯ ಮತ್ತು ಗಂಡ. ಹಾಗೆ ಇಲ್ಲಿ ಕಡಲು ಅಂದರೆ ಕಡಲು ಅಂದರೆ ಸಮುದ್ರ. ಇನ್ನೊಂದು ಸಾಗರ. ಕಡಲು ಅಂದರೆ ಸಮುದ್ರ ಮತ್ತೆ ಸಾಗರ. ಹಾಗೆ ಮರ್ಕಟ ಅಂದರೆ ಮಂಗ. ಮತ್ತು ಇನ್ನೊಂದು ಹೆಸರು ಕೋತಿ. ಮಂಗ ಮತ್ತು ಕೋತಿ ಇಷ್ಟೆಲ್ಲವೂ ಕೂಡ ನಿಮಗೆ ಸಮನಾರ್ಥಕ ಉದಾಹರಣೆಗಾಗಿ ನಾನು ಇಲ್ಲಿ ನಿಮಗೆ ಹೇಳಿರುವಂಥದ್ದು. ಒಟ್ಟಾರೆ ಈ ರೀತಿ ಸಂಪೂರ್ಣವಾಗಿ ನೀವೆಲ್ಲ ಪರೀಕ್ಷೆಯ ಸಿದ್ಧತೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಹೆಚ್ಚಿನ ಅಂಕಗಳನ್ನು ಪ್ರಮುಖವಾಗಿ ನಾವು ಭಾಷಾ ಅಭ್ಯಾಸದ ಮೂಲಕವೂ ಕೂಡ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಉಳಿದ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಕೆಲವು ಅಂದರೆ ಈಗಾಗಲೇ ಪದ್ಯಗಳ ಭಾವಾರ್ಥ ರಚನೆ ಆಯಿತು, ಸಮನಾರ್ಥ ಆಯಿತು. ಹಾಗೆ ನಾನಾರ್ಥ, ದೇಶ ಮತ್ತು ಅನ್ಯದೇಶ ಪದಗಳು, ತತ್ಸಮ ತದ್ಭವ, ನುಡಿಗಟ್ಟುಗಳು, ದ್ವಿರುಕ್ತಿಗಳು ಮತ್ತು ಮುಂದಿನ ಕ್ಲಾಸ್ನೊಳಗೆ ತೆಗೆದುಕೊಳ್ಳಲಾಗುವುದು.